ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ ವಿಜಯನಗರ ಗತವೈಭವ ಸಾರ್ತಕ್ಕಂಥ ಹಂಪಿ ಉತ್ಸವಕ್ಕೆ ಇನ್ನೇನು 2 ದಿನ ಬಾಕಿ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈಗ ಅಂತಿಮ ಹಂತದ ಪರಿಶೀಲನೆಗೆ ಖುದ್ದು ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ಅವರು ಈಗ ಪರಿಶೀಲನೆ ನಡೆಸ್ತಾ ಇರತಕ್ಕಂಥದ್ದು. ಹಂಪಿಯ ಏನು ಗಾಯತ್ರಿ ಪೀಠದ ಹತ್ತಿರತಕ್ಕಂಥ ಮುಖ್ಯ ವೇದಿಕೆಯ ಒಂದು ಪರಿಶೀಲನೆ ಕಾರ್ಯವನ್ನು ಕೂಡ ಈಗ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಜಿಲ್ಲಾಧಿಕಾರಿಗಳು ಮತ್ತು ಸ್ಥಳೀಯ ಮುಖಂಡರು ಕೂಡ ಈಗ ಸಾಥ್ ನೀಡಿರ್ತಕ್ಕಂಥದ್ದು. ಈ ಕುರಿತು ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಸಚಿವರು ಇದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಈ ಬಾರಿಯ ಹಂಪಿ ಉತ್ಸವದ ವಿಶೇಷತೆ ಏನೇನಿದೆ? ಇಲ್ಲ, ಹೋದ ವರ್ಷದಿಂದ ಈ ವರ್ಷ ಚೆನ್ನಾಗಿ, ಪ್ರತಿ ವರ್ಷ ನಾವು ಹೋದ ವರ್ಷದಿಂದ ಚೆನ್ನಾಗಿ ಆಗಬೇಕಂತ ಪ್ರಯತ್ನ ಮಾಡ್ತಾಯಿದ್ದೀವಿ. ಈ ವರ್ಷವೂ ಅದಕ್ಕಿಂತ ಹೋದ ವರ್ಷಕ್ಕಿಂತ ಚೆನ್ನಾಗಿ ಆಗಬೇಕಂತ ನಾವು ಸಿದ್ಧತೆನ ಮಾಡ್ಕೊಂಡಿದ್ವಿ. ನೋಡಿರ್ಬೋದು ನೀವು, ಸ್ಟೇಜ್ ಈ ಥರ ಹೋದ ವರ್ಷ ಒಂಥರ ಬೇರೆ ಥರ ಡಿಫ್ರೆನ್ಸ್ ಇತ್ತು, ಈ ವರ್ಷ ಬೇರೆ ಥರ ಡಿಫ್ರೆನ್ಸಾಗಿ ಮಾಡಿದ್ದೀವಿ. ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಹೋದ ವರ್ಷ ನನ್ನ ಅನಿಸಿಕೆ 3 ದಿನ ಕಾರ್ಯಕ್ರಮಕ್ಕೆ ಒಂದು 8 ಲಕ್ಷ ಜನ ಭಾಗವಹಿಸಿದರು. ಈ ಬಾರಿ ಕನಿಷ್ಠ ಒಂದು 10ರಿಂದ 11 ಲಕ್ಷ ಜನ ಬರ್ತಾರಂತ ನಿರೀಕ್ಷೆ ಕೊಂಡಿದ್ದೀವಿ. ಇದೇ ತಿಂಗಳು 13ನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡ್ತಾರೆ. ಎಲ್ಲ ಥರ ಸಿದ್ಧತೆನ ಮಾಡ್ಕೊಂಡಿದ್ದೀವಿ. ಈಗ ಈ ಬಾಸ್ನ ಬಿಗ್ ಬಾಸ್ ವಿನ್ನರ್ನು ಕೂಡ ಈಗ ಕರೆತರುವಂಥ ನಿಟ್ಟಿನಲ್ಲಿ ಕೂಡ ತಾವು ಮುಂದಾಗಿದ್ದೀರಿ. ಬಹಳಷ್ಟು ಬೇಡಿಕೆ ಇತ್ತು, ಈಗ ಅವ್ರನ್ನ ಕರೆತರುವಂಥ ನಿಟ್ಟಿನಲ್ಲಿ ಯಾಕೆ ಸರ್ ಆಲೋಚನೆ ಬಂತು? ಇಲ್ಲ, ಎಲ್ಲರಿಗೂ ಕರಿ. ಈಗ ಶಿವರಾಜ್ ಕುಮಾರ್ ಬರ್ತಾವ್ರೆ, ರಶಿತಾ ರಾಮ್ ಅವ್ರು ಬರ್ತಾವ್ರೆ, ಡಾಲಿ ಅವ್ರು ಬರ್ತಾವ್ರೆ. ಹಾಗಾಗಿ ಬಿಗ್ ಬಾಸಲ್ಲಿ ಆಯ್ಕೆ ಆಗಿರೋರು ಅವ್ರಿಗೂ ಕರೆಸಿದ್ದಾರೆ ಈ ಬಾರಿ. ಸರ್, ಒಟ್ಟಾರೆಯಾಗಿ ಈ ಬಾರಿಯ ಉತ್ಸವದಲ್ಲಿ ಏನೇನೆಲ್ಲ ವಿಶೇಷತೆ ಇರ್ತಾವೆ? ಈಗ ನೀವೇ ನೋಡ್ತಾ ಇರ್ಬೋದು, ಟೋಟಲ್ ಡಿಫ್ರೆಂಟ್ ಇದೆ. ಹೋದ ವರ್ಷಕ್ಕೂ ಈ ವರ್ಷಕ್ಕೆ ಭಾಳ ಡಿಫ್ರೆಂಟ್ ಇದೆ. ಹಾಗಾಗಿ ನಾವು ಪ್ರತಿ ವರ್ಷ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಏನಕ್ಕಂದರೆ ಹಂಪಿ ಉತ್ಸವ ಅಂದರೆ ಈ ಭಾಗದಲ್ಲಿ ಸ್ಪೆಷಲಿ ವಿಜಯನಗರ, ಕೊಪ್ಪಳ, ಬಳ್ಳಾರಿಯಲ್ಲಿ ಒಂಥರ ನಾಡಹಬ್ಬ ಇದ್ದಂಗೆ, ನಮಗೆ ನಾಡಹಬ್ಬ ಇದ್ದಂಗೆ. ಆ ಕಾರಣಕ್ಕೆ ನಾವು ಪ್ರತಿ ವರ್ಷ ಇನ್ನೂ ಚೆನ್ನಾಗಿ ಆಗಬೇಕಂತ ಪ್ರಯತ್ನ ಮಾಡ್ತಾಯಿದ್ದೀವಿ. ಈ ವರ್ಷ ಬೇರೆ ಥರ ಡಿಫ್ರೆಂಟಾಗಿ ನಾವು ಮಾಡಿದ್ದೀವಿ. ನಾವು ಸರ್, ಒಂದೇ ವೇದಿಕೆ, ಮುಖ್ಯ ವೇದಿಕೆಗೆ ಸ್ಟಾರ್ ನಟರನ್ನು ಬಳಕೆ ಮಾಡ್ಕೊಳ್ತಾ ಇದ್ರಿ ಪ್ರತಿ ಬಾರಿನೂ ಕೂಡ. ಈ ಬಾರಿ ಎಲ್ಲ ವೇದಿಕೆಗಳಲ್ಲೂ ಕೂಡ ಅವ್ರನ್ನ ಬಳಕೆ ಮಾಡುವಂಥ ಕೆಲಸ ಆಗುತ್ತೆ? ಇಲ್ಲ, ಅದೊಂದು ಯಾಕೆ ಡಿಸ್ಕಸ್ ಮಾಡಿಲ್ಲ. ಆ ಥರ ಬೇಡಿಕೆ ಇದ್ದರೆ ಅದು ಮಾಡುವ, ಅದು ಬೇಡಿಕೆ ಇದ್ದರೆ ಡಿವೈಡ್ ಮಾಡುವ. ಎಲ್ಲಿ ಜನ ಜಾಸ್ತಿ ಇರ್ತದೆ, ಯಾವ ಸ್ಟೇಜಲ್ಲಿ ಜನ ಜಾಸ್ತಿ ಇರ್ತಾರೆ, ಆ ಥರ ಬೇಕಾದ್ರೆ ಡಿವೈಡ್ ಮಾಡುವ. ಇದಿಷ್ಟು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಈ ಬಾರಿಯ ಉತ್ಸವವನ್ನು ಅತಿ ಯಶಸ್ವಿಯಾಗಿ ಮತ್ತು ವಿಭಿನ್ನವಾಗಿ ಮಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರ್ತಕ್ಕಂತಹದ್ದು. ಶಿವಾನಂದ ಸ್ಥಳಿ, ನ್ಯೂಸ್ ಫಸ್ಟ್, ವಿಜಯನಗರ.